ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಮೊದಲನೆಯ ಭಾಗ. ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕತೆ ಶುರು ಮಾಡೋಣವಾ? ಬೆಂಗಳೂರು ಎಂಬ ಮಹಾನಗರಿಯಲ್ಲಿ ಬೆಳ್ಳಂಬೆಳಿಗ್ಗೆ ಹಕ್ಕಿಗಳ ಚಿಲಿಪಿಲಿ ಬದಲು ದಟ್ಟ ವಾಹನಗಳ ಸದ್ದೇ ಜೋರು. ಬೆಳಿಗ್ಗೆ 6ಕ್ಕೆ ಅಲಾರಾಮ್ ಹೊಡೆದುಕೊಳ್ಳೋ ಮೊದಲೇ ಎದ್ದು ಅದನ್ನು ಆಫ್ ಮಾಡಿ ಫ್ರೆಶ್ ಆಗಲು ಹೋದ ನಮ್ಮ ಪವಿತ್ರ ರಾಯ್. ಕಥಾನಾಯಕಿ ಕಣ್ರಿ, ಪರಿಚಯ ಮುಂದೆ ಹೋಗ್ತಾ ಹೋಗ್ತಾ ಆಗುತ್ತೆ. ನಿತ್ಯ ಕರ್ಮ ಮುಗಿಸಿ ಬಂದ ಪವಿತ್ರ ಬಾಗಿಲು ತೆಗೆದು ಹೊರಗಡೆ ಗುಡಿಸಿ ಒರೆಸಿ ಸುಂದರವಾದ ರಂಗೋಲಿ ಹಾಕಿ ಒಳಬಂದಳು. ಈ ಅಭ್ಯಾಸ 13 ವರ್ಷದಿಂದ ಬಂದಿರೋದು. ಬೆಳಗಿನ ರೆಡಿ ಮಾಡಿಟ್ಟು ಮನೆ ಕ್ಲೀನ್ ಮಾಡಿ ಹೊರಟಳು. ಬೇಗನೆ ಸ್ನಾನ ಮುಗಿಸಿ ಬಂದು ದೇವರ ಮನೆಯಲ್ಲಿ ಕೂತು ಎಲ್ಲ ಕ್ಲೀನ್ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಕೈ ಮುಗಿದು, ದೇವರೇ ಕಾಪಾಡಪ್ಪ, ಒಳ್ಳೆಯದು ಮಾಡು ಎಂದು ಶ್ರದ್ಧೆಯಿಂದ ಕೇಳಿ ಹೊರಬಂದು ತಿಂಡಿಗೆ ಕೂತಳು. ಒಂದು ಅಕ್ಕಿ ರೊಟ್ಟಿ ತಿಂದು ಉಳಿದೆರಡನ್ನು ಬಾಕ್ಸಿಗೆ ಹಾಕಿ ಆಫೀಸಿಗೆ ಹೋಗೋದಕ್ಕೆ ರೆಡಿ ಆದಳು. ತಿಳಿ ಗುಲಾಬಿ ಬಣ್ಣದ ಕಾಟನ್ ಸೀರೆ, ತುಂಬು ತೋಳಿನ ಬ್ಲೌಸ್, ಎಲ್ಲೂ ಯಾವುದೇ ಫ್ಯಾಷನ್ಗೆ ಅವಕಾಶ ಕೊಡದೆ ನೀಟಾಗಿ ಉಟ್ಟ ಸೀರೆ, ಕಿವಿಗೆ ಒಂದು ಜೊತೆ ಚಿಕ್ಕ ಓಲೆ, ಕುತ್ತಿಗೆಯಲ್ಲಿ ಒಂದು ಗೋಲ್ಡ್ ಚೈನ್ ವಿತ್ ಆರ್ಟ್ ಶೇಪ್ ಪೆಂಡೆಂಟ್. ಅದೊಂದು ಅವಳ ಗತಕಾಲದ ಸುಂದರ ನೆನಪು. ಬಲ ಕೈಗೆ ವಾಚ್, ಎಡ ಕೈಗೆ ಒಂದು ಬ್ರಾಸ್ಲೆಟ್, ಕಣ್ಣಿಗೆ ಕಾಡಿಗೆ, ತುಟಿಗೆ ತೆಳುವಾದ ಗುಲಾಬಿ ರಂಗಿನ ಲಿಪ್ಸ್ಟಿಕ್, ಹಣೆಯಲ್ಲಿ ಒಂದು ಚಿಕ್ಕ ಬಿಂದಿ. ಇಷ್ಟೇ ಇವಳ ಅಲಂಕಾರ. 33 ವರ್ಷದ ಯುವತಿ, ಯಾರನ್ನೇ ಆದರೂ ಆಕರ್ಷಿಸುವಂತಹ ವ್ಯಕ್ತಿತ್ವ. ಮುಖದಲ್ಲಿ ಮಾತ್ರ ಸಂತೋಷ, ನೆಮ್ಮದಿಯ ಯಾವ ಗುರುತು ಇಲ್ಲ. ಬಾಗಿಲಿಗೆ ಬೀಗ ಹಾಕಿ ತಲೆಗೆ ಹೆಲ್ಮೆಟ್ ಹಾಕಿ ತನ್ನ 2 ವೀಲರ್ ಅಲ್ಲಿ ಆಫೀಸಿಗೆ ಹೊರಟಳು. ಆಫೀಸ್ ತಲುಪಿದ ಪವಿತ್ರ ರಾಯ್ ಗಾಡಿ ಪಾರ್ಕ್ ಮಾಡಿ ಒಳಗೆ ಬಂದಳು. ಆಫೀಸಲ್ಲಿ ಫುಲ್ ಸ್ಟ್ರಿಕ್ಟ್ ನಮ್ಮ ಪವಿತ್ರ. ಎಲ್ಲ ಅವಳನ್ನು ನೋಡಿ ಎಷ್ಟು ಕೊಬ್ಬು ಅನ್ನೋ ಥರ ಇದ್ದಳು. ಆದರೆ ಅವಳ ಮನಸ್ಸಿನಲ್ಲಿರೋ ನೋವು ಯಾರಿಗೂ ಗೊತ್ತಿಲ್ಲ. ಅವಳ ಜಾಗದಲ್ಲಿ ಕೂತು ಫೈಲ್ ನೋಡೋದಕ್ಕೆ ಶುರು ಮಾಡಿದಳು. ರಾವ್ ಗ್ರೂಪ್ ಆಫ್ ಕಂಪನಿ, ಪ್ರತಿಷ್ಠಿತ ಬಹುಮಹಡಿಯ ಕಟ್ಟಡ. ಕಂಪನಿಯ ಮ್ಯಾನೇಜರ್ ನಮ್ಮ ಪವಿತ್ರ ರಾಯ್. ಕಂಪನಿಯ ಪಾರ್ಕಿಂಗ್ ಏರಿಯಾದಲ್ಲಿ ಬಂದು ನಿಂತ ಬ್ಲ್ಯಾಕ್ ಫಾರ್ಚುನರ್ ಕಾರಿನಿಂದ ಇಳಿದ ಪೃಥ್ವಿರಾವ್, ನಮ್ಮ ಕಥಾನಾಯಕ. CEO ಆಫ್ ದ ರಾವ್ ಕಂಪನಿ. ವಯಸ್ಸು 35, ಹಾಲು ಬಿಳುಪು, 6 ಅಡಿ ಎತ್ತರ, ಜಿಮ್ ಬಾಡಿ, ಮುಖದಲ್ಲಿ ಮಂದಹಾಸ, ಎಲ್ಲರನ್ನು ಪ್ರೀತಿಸುವ ವ್ಯಕ್ತಿ. ತಪ್ಪು ಕಂಡ್ರೆ ದುರ್ವಾಸ ಮುನಿಯಾಗುವ ಹುಡುಗ. ಆಫೀಸ್ ಒಳ ಹೋಗಿ ತನ್ನ ಸೀಟ್ ಅಲ್ಲಿ ಕುಳಿತುಕೊಳ್ತಾನೆ. ಆಫೀಸ್ ಬಾಯ್ ರಾಮುನ ಕರೆದು ಪವಿತ್ರನ ಬರಲು ಹೇಳ್ತಾನೆ. ರಾಮು ಬಂದು ಗುಡ್ ಮಾರ್ನಿಂಗ್ ಮೇಡಮ್ ಎಂದು ಹೇಳಿದ ತಕ್ಷಣ ಫೈಲಲ್ಲಿ ಮುಳುಗಿದ್ದ ಪವಿತ್ರ ಗುಡ್ ಮಾರ್ನಿಂಗ್ ರಾಮು ಅಣ್ಣ ಅಂತಾಳೆ. ಆಫೀಸ್ ಅಲ್ಲಿ ತುಂಬ ಇಷ್ಟಪಡುವ ವ್ಯಕ್ತಿ ಅಂದರೆ ರಾಮು ಅಣ್ಣ. ರಾಮು ಅವರು ಕೂಡ ತಂಗಿಯಷ್ಟೇ ಪ್ರೀತಿ ತೋರಿಸ್ತಾರೆ ನಮ್ಮ ಪವಿತ್ರಾಗೆ. ಮೇಡಮ್, ಬಾಸ್ ನಿಮ್ಮನ್ನು ಬರೋದಿಕ್ಕೆ ಹೇಳಿದ್ದಾರೆ ಎಂದು ರಾಮು ಹೇಳಿದಾಗ ಪವಿತ್ರ, ಸರಿ ನಾನು ಹೋಗ್ತೇನೆ, ನೀವು ನಿಮ್ಮ ಕೆಲಸ ನೋಡಿ ಎನ್ನುತ್ತಾ ಹೊರಡುತ್ತಾಳೆ. ಡೋರ್ ಲಾಕ್ ಮಾಡಿ ಮೇ ಐ ಕಮಿಂಗ್ ಸರ್ ಅನ್ನುತ್ತಾಳೆ. ಎಸ್ ಕಮಿನ್ ಅಂದ ಪೃಥ್ವಿ. ತಲೆ ಎತ್ತಿ ನೋಡ್ತಾನೆ. ವರ್ಷದಿಂದ ಅವಳನ್ನು ಬಲ್ಲವನು ಪೃಥ್ವಿ. ಸಿಟ್ ಡೌನ್ ಪವಿತ್ರ, ಇವತ್ತಿನ ಶೆಡ್ಯೂಲ್ ಬಗ್ಗೆ ಹೇಳಿ. ಪವಿತ್ರ ಪೃಥ್ವಿನ ಪರ್ಸ್ನಲ್ ಅಸಿಸ್ಟೆಂಟ್ ಕೂಡ. ಇವತ್ತಿನ ಕೆಲಸದ ಎಲ್ಲ ವಿವರ ಪೃಥ್ವಿಗೆ ತಿಳಿಸಿ ಹೊರಡಲು ಎದ್ದೇಳುತ್ತಾಳೆ. ತಕ್ಷಣ ಪೃಥ್ವಿ, ಪವಿತ್ರ, ಮಾಮ್ ಡ್ಯಾಡ್ ಸಂಜೆ ನಿನ್ನ ಮನೆಗೆ ಬರೋದಿಕ್ಕೆ ಹೇಳಿದ್ದಾರೆ. ಪವಿತ್ರ, ಸರಿ ಸರ್ ಬರುತ್ತೇನೆ ಎಂದು ಹೋಗುತ್ತಾಳೆ. ಅವಳು ಹೋದ ನಂತರ ಪೃಥ್ವಿ ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ನಸುನಕ್ಕು ತನ್ನ ಕೆಲಸದ ಕಡೆ ಗಮನ ಕೊಡ್ತಾನೆ. ಸಂಜೆ 6:30ಕ್ಕೆ ಪೃಥ್ವಿ ಕೆಲಸ ಮುಗಿಸಿ ಮನೆಗೆ ಹೋಗಲು ಹೊರಬರುತ್ತಾನೆ. ಇನ್ನು ಕೆಲಸದಲ್ಲೇ ಇದ್ದ ಪವಿತ್ರಳನ್ನು ಕಂಡು, ಕೆಲಸ ಮುಗ್ದಿಲ್ವಾ ಅಂತಾನೆ. ಮುಗೀತು, ಈಗ ಹೊರಟೆ ಎಂದು ಫೈಲ್ ಎಲ್ಲ ಟೇಬಲ್ ಮೇಲೆ ಜೋಡಿಸಿ ತನ್ನ ಬ್ಯಾಗ್ ಹಿಡಿದುಕೊಂಡು ಪೃಥ್ವಿ ಜೊತೆಗೆ ಆಫೀಸ್ ಇಂದ ಪಾರ್ಕಿಂಗ್ ಕಡೆಗೆ ಬರ್ತಾರೆ. ಜೊತೆಗೆ ಹೋಗೋಣ
ಹೇಗೂ ನಮ್ಮ ಮನೆಗೆ ತಾನೇ ಅಂದಾಗ, ಇಲ್ಲ ನಾನು ನನ್ನ ಗಾಡಿಯಲ್ಲೇ ಬರ್ತೀನಿ, ನೀವು ಹೋಗಿ ಎಂದಾಗ ಮುಖೆ ಸಪ್ಪೆ ಮಾಡಿಕೊಂಡು ಹೊರಟ ಪೃಥ್ವಿ. ಕನಸು. ರಾವ್ ಕುಟುಂಬದ ಬಂಗಲೆ. ಮನೆಯೊಳಗೆ ಬರುತ್ತಿದ್ದಂತೆ ಫುಲ್ ಖುಷಿಯಾಗಿ ಮಾಮ್, ಡ್ಯಾಡ್, ಪವಿತ್ರ ಬರ್ತೀನಿ ಎಂದಿದ್ದಾಳೆ ಎನ್ನುತ್ತಾನೆ. ಅಡುಗೆ ಮನೆಯಿಂದ ಬಂದ ಸುನೀತಾ ರಾವ್ ಪೃಥ್ವಿ ತಾಯಿ. ಅವನ ಕಿವಿ ಹಿಂಡಿ, ಏನೋ ವಿಷಯ ಮಗನೇ, ಪವಿತ್ರ ಬಂದರೆ ನಿಂಗೆ ಯಾಕೆ ಇಷ್ಟು ಖುಷಿ ಎಂದು ಕೇಳ್ತಾರೆ. ಅಮ್ಮನಿಂದ ಕಿವಿ ಬಿಡಿಸಿಕೊಂಡು ಪೃಥ್ವಿ ತಬ್ಬಿಕೊಂಡು, ನಿಂಗೆ ಗೊತ್ತಿಲ್ಲದೆ ಇರೋದು ಏನಿದೆ ಅಮ್ಮ ಅಂತಾನೆ. ಯಾಕಂದರೆ ಕಳೆದ 1 ವರ್ಷದಿಂದ ಪೃಥ್ವಿ ಪವಿತ್ರನ ಮನಸಾರೆ ಪ್ರೀತಿ ಮಾಡ್ತಾ ಇರ್ತಾನೆ. ಎಲ್ಲರ ಮುಂದೆ ಖಡಕ್ ಆಗಿ ಮಾತಾಡೋ ಪೃಥ್ವಿ ಪವಿತ್ರ ಮುಂದೆ ಮೌನಿಯಾಗ್ತಾನೆ. ವರ್ಷ 35 ಆದರೂ ಯಾರನ್ನು ಮದುವೆ ಆಗಲು ಒಪ್ಪದ ಪೃಥ್ವಿ ಪವಿತ್ರಾಳನ್ನು ಕಂಡ ಮೇಲೆ ಪ್ರೀತಿಲಿ ಬೀಳ್ತಾನೆ. ಇದು ಅವನ ತಂದೆ ತಾಯಿಗೂ ಗೊತ್ತಿರುವ ವಿಷಯ. ಅದಕ್ಕಿಂತ ಮುಖ್ಯ ಅವರಿಬ್ಬರಿಗೂ ಪವಿತ್ರ ಎಂದರೆ ಅಚ್ಚುಮೆಚ್ಚು. ಯಾಕಂದರೆ ಸೀತಾರಾವ್ ಅವರು ಇಂದು ಬದುಕಿದ್ದಾರೆ ಅಂದರೆ ಅದಕ್ಕೆ ಕಾರಣ ಪೃಥ್ವಿ ಅನ್ನೋ ಭಾವನೆ. ಯಾಕೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ರೂಮಿಂದ ಬಂದ ಸೀತಾರಾಮ್ ರಾವ್ ಪೃಥ್ವಿ ತಂದೆ. ಹೆಂಡತಿ ಮತ್ತು ಮಗನ ಮಾತಿಗೆ ನಕ್ಕು ಇವನು ಅವಳಿಗೆ ಇವನ ಮನಸ್ಸಿನ ಮಾತು ಯಾವಾಗ ಹೇಳ್ತಾನೋ ಅಂತಾರೆ. ಅದಕ್ಕೆ ಪೃಥ್ವಿ, ಸದ್ಯದಲ್ಲೇ ನನ್ನ ಪ್ರೀತಿ ಬಗ್ಗೆ ಪವಿತ್ರಾಗೆ ಹೇಳ್ತೀನಿ ಡ್ಯಾಡ್ ಅಂದ. ಅವನ ಮಾತಿಗೆ ಫುಲ್ ಖುಷಿಯಾಗಿ, ಸುನಿ 1 ಕಪ್ ಕಾಫಿ ಕೊಡೆ ಅಂತ ಕೇಳಿದಾಗ, ಕಾಫಿ ನಿಮಗೆ ಮಾತ್ರನಾ, ನನಗಿಲ್ವಾ ಅಂಕಲ್ ಅಂತ ಮನೆಯೊಳಗೆ ಬಂದ ಪವಿತ್ರಾಳನ್ನು ಕಂಡು ಎಲ್ಲರೂ ಖುಷಿ ಪಡ್ತಾರೆ. ಪೃಥ್ವಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ನೀವು ಮಾತನಾಡುತ್ತಾ ಇರಿ ಎಂದು ತನ್ನ ಕೋಣೆಗೆ ಹೋಗ್ತಾನೆ. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.